ನಮಸ್ಕಾರ. ಅತ್ಯಂತ ಗೌರವಾನ್ವಿತ ಕನ್ನಡಿಗರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ದೊಡ್ಡ ಆಸ್ತಿ ದುಡ್ಡು, ಆಸ್ತಿ, ಬಂಗಾರ ಎಲ್ಲವೂ ಇರಬಹುದು ಸ್ನೇಹಿತರೆ. ಆದರೆ ನೆಮ್ಮದಿ ಮತ್ತು ಪ್ರೀತಿ ಕೊಡುವ ಒಬ್ಬ ಒಳ್ಳೆಯ ಸಂಗಾತಿ ಇಲ್ಲದಿದ್ದರೆ ಆ ಎಲ್ಲ ಸಂಪತ್ತಿಗೂ ಬೆಲೆಯೇ ಇರುವುದಿಲ್ಲ. ವಿಧಿಯು ಅದೇ ಥರ ನಮ್ಮ ಜೀವನದಲ್ಲಿ ಆಟ ಆಡುತ್ತೆ ಸ್ನೇಹಿತರೆ. ಆಟದ ಮುಂದೆ ಶ್ರೀಮಂತ ಬಡವ ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಕಣ್ಣೀರು ಹಾಕಲೇಬೇಕಾಗುತ್ತದೆ. ಇಂದು ನಮ್ಮ ಚಾನಲ್ನಲ್ಲಿ ನಾವು ಅಂಥದ್ದೇ ಒಂದು ಅತ್ಯಂತ ಗೌರವಾನ್ವಿತ, ಆರ್ಥಿಕವಾಗಿ ಶ್ರೀಮಂತವಾಗಿರುವ ಸಭ್ಯ ಕುಟುಂಬದ ಯುವತಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ನಾನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಾಂದರೆ ಅರ್ಥ ಆಗೋಲ್ಲ ಸ್ನೇಹಿತರೆ. ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಕಣ್ಣೀರಿನ ಕಥೆಯನ್ನು ತಂದಿದ್ದೇವೆ. ಪತಿಯನ್ನು ಅನಾರೋಗ್ಯದಿಂದ ಅಕಾಲಿಕವಾಗಿ ಕಳೆದುಕೊಂಡಿರುವ ಈ ಯುವತಿಗೆ ಆಸ್ತಿ ಪಾಸ್ತಿ ಅಥವಾ ದುಡ್ಡು, ಉದ್ಯೋಗ ಇರುವ ಬೇರೆ ಬೇಕಾಗಿಲ್ಲ, ವರ ಬೇಕಾಗಿಲ್ಲ. ಯಾವುದೇ ಜಾತಿಯಾಗಿದ್ದರೂ ಸರಿ, ಯಾವುದೇ ಕೆಲಸದಲ್ಲಿ ಇದ್ದರೂ ಸರಿ ಪರವಾಗಿಲ್ಲ ಅಂತ ಹೇಳಿದರೆ, ಅವರಿಗೆ ದುಡ್ಡು ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ. ಯಾಕಂದರೆ ಇವ್ರ ಹತ್ರನೇ ತುಂಬ ಸಂಪತ್ತಿದೆ ಅಂತ ಹೇಳಿದರೆ, ಮಾಡುತ್ತಿರುವ ಸರಿ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಬ್ಬ ಒಳ್ಳೆಯ ಮನಸ್ಸಿನ ವರನಿದ್ದರೆ ಸಾಕು ಎನ್ನುವ ಉದಾರ ಮನೋಭಾವ ಇವರದಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಇವರು ಯಾವುದೇ ಆಸ್ತಿ ಅಂತಸ್ತು ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ, ಇವ್ರನ್ನೂ ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಅಂತ ಒಂದು ಮಾತನ್ನು ಇವರು ಹೇಳಿದ್ದಾರೆ. ಇಂದಿನ ನಮ್ಮ ವಧುವಿನ ಹೆಸರು ಮಾಲಾ. ಅವರದು ಮೈಸೂರು ಮೂಲದ ಅತ್ಯಂತ ಗೌರವಾನ್ವಿತ ಶ್ರೀಮಂತ ಕುಟುಂಬ. ತಂದೆ ಸ್ವಂತ ಉದ್ಯಮಿ ನಡೆಸುತ್ತಿದ್ದ, ತಾಯಿ ಗೃಹಿಣಿ. ಇಬ್ಬರು ಮಕ್ಕಳಲ್ಲಿ ಮಾಲಾ ಅವರು ಹಿರಿಯ ಮಗಳು, ಮೂರನೆಯವರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರೇ ಹಿರಿಯವರಾಗಿದ್ದಾರೆ ಅಂತ ಹೇಳಿದರೆ, ತಂದೆ ಕೂಡ ಉದ್ಯಮದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. 3 ವರ್ಷಗಳ ಹಿಂದೆ ಮಾಲಾ ಅವರಿಗೆ ಬಹಳ ಸಂಭ್ರಮದಿಂದ ಮದುವೆ ಮಾಡಿಕೊಡಲಾಗಿತ್ತು. ಗಂಡ ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದು ಮಾಲಾ ಅವರನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಂತ ಹೇಳಿದ್ದಾರೆ. ಆದರೆ ವಿಧಿ ಆಟ ಬೇರೆಯೇ ಇತ್ತು. ಮದುವೆ ಆದ ಕೆಲವೇ 1 ವರ್ಷಕ್ಕೆ ಮಾಲಾ ಅವರು ಅವರ ಗಂಡನನ್ನು ಕಳೆದುಕೊಂಡರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪತಿಗೆ ತೀವ್ರ ಸ್ವರೂಪದ ಪಾರ್ಶ್ವವಾಯು, ಸ್ಟ್ರೋಕ್ ಮತ್ತು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಎದುರಾಯಿತು. ಕೋಟಿಗಟ್ಟಲೆ ಹಣ ವೆಚ್ಚ ಮಾಡಿ ದೇಶದ ಪ್ರಮುಖ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ವಿಧಿ ಆತನ ಜೀವನವನ್ನು ಉಳಿಸಲು ಬಿಡಲಿಲ್ಲ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರು ಅಗಲಿ ಹೋದರು ಅಂತ ಹೇಳಿದ್ದಾರೆ. ಕೆಲವೇ ತಿಂಗಳಲ್ಲಿ ಮಾಲಾ ಅವರ ಪತಿ ಕಣ್ಣು ಮುಂದೆಯೇ ಕೊನೆ ಉಸಿರು ಹೇಳಿದರು. ಹೂವಿನಂಥ ಮಾಲಾ ಅವರು ಬದುಕು ಒಂದೇ ಕ್ಷಣದಲ್ಲಿ ಕತ್ತಲಲ್ಲಿ ಮುಳುಗಿ ಹೋಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರಿಗಾದರೂ ಆ ಥರ ಆದಾಗ, ಜೀವನದಲ್ಲಿ ತಮ್ಮ ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡಾಗ ಒಂದು ಆಘಾತ ಆಗೇ ಆಗುತ್ತೆ ಅಂತ ಹೇಳ್ತೇನೆ. ವೀಕ್ಷಕರೇ, ಪತಿಯ ಅಗಲಿಕೆಯ ನಂತರ ಮಾಲಾ ಅವರು ತೀವ್ರ ಖಿನ್ನತೆಗೆ ಒಳಗಾದರು. ಹೆತ್ತವರ ಆಸರೆ ಮತ್ತು ಪ್ರೀತಿಯಿಂದ ಇಂದು ಅವರು ಸಾಮಾನ್ಯ ಜೀವನಕ್ಕೆ ಮರಳಿದ್ದಾರೆ. ಮಾಲಾ ಅವರು BA ಪದವಿ ಮುಗಿಸಿದ್ದು ಸಾಂಪ್ರದಾಯಿಕ ಕೌಟುಂಬಿಕ ಮೌಲ್ಯಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೌರವಿಸುವ ಹೆಣ್ಣು ಮಗಳಾಗಿದ್ದಾರೆ. ಇವರು ಕುಟುಂಬಕ್ಕೆ ಸ್ವಂತ ಮನೆ, ತೋಟ ಮತ್ತು ಉದ್ಯಮದ ಹಿನ್ನೆಲೆ ಇದ್ದು ಆರ್ಥಿಕವಾಗಿ ಯಾವುದೇ ಕೊರತೆ ಇಲ್ಲ. ಆದರೆ ಮೊದಲು ಜೀವನದಲ್ಲಿ ದುಡ್ಡಿದ್ದರೂ ಗಂಡನ ಜೀವನ ಉಳಿಸಿಕೊಳ್ಳಲಾಗದೆ ನೊಂದಿರುವ ಈ ಕುಟುಂಬಕ್ಕೆ ನಿಮಗೆ ಯಾರಿಗಾದರೂ ಇಷ್ಟ ಇದ್ದಲ್ಲಿ ನೀವು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಬೋದು. ಒಂದು ದೊಡ್ಡ ಸತ್ಯ ಅರ್ಥವಾಗಿದೆ. ಹೆಣ್ಣು, ಹುದ್ದೆ ಅಥವಾ ಜಾತಿ ಎಂದಿಗೂ ಮನುಷ್ಯನಿಗೆ ನೆಮ್ಮದಿ ನೀಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವರು ಈ ಬಾರಿ ವರನ ಜಾತಿ ಯಾವುದಾಗಿದ್ದರೂ ಸರಿ, ವರನು ಎಷ್ಟೇ ಸಣ್ಣ ಕೆಲಸ ಮಾಡುತ್ತಿದ್ದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅಥವಾ ನೀವು ನೋಡ್ಬೋದು ಸ್ನೇಹಿತರೆ, ಇವರು ಯಾವುದೇ ಜಾತಿಯನ್ನು ಇವರಿಗೆ ಅಭ್ಯಂತರ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಕೃಷಿಕನಾಗಿದ್ದರೂ ಸರಿ, ಅನ್ಯ ಜಾಬ್ ಒಪ್ಪಿಕೊಳ್ಳಲು ನಿರ್ಧರಿಸಿದ್ದಾರೆ. ವರನಿಗೆ ಕುಡಿತ, ಜೂಜಿನಂಥ ದುಶ್ಚಟಗಳಿರಬಾರದು ಅಂತ ಹೇಳಿದ್ದಾರೆ. ಮತ್ತು ಹೆಂಡತಿಯನ್ನು ಗೌರವದಿಂದ
ನೋಡಿಕೊಳ್ಳುವ ಒಳ್ಳೆಯ ಗುಣ ಹೊಂದಿದ್ದರೆ ಸಾಕು ಅಂತ ಹೇಳಿದ್ದಾರೆ ಎಂಬುದು ಇವರ ಒಂದೇ ಒಂದು ಬೇಡಿಕೆಯಾಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಇಷ್ಟೆಲ್ಲ ಇವರು ಇದರಲ್ಲಿ ವಿವರಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಇವಾಗ ಅವರ ಬಯೋಡೇಟಾ ಕೂಡ ನೋಡೋಣ. ಮೌಲ್ಯ ಅವರ ಬಯೋಡೇಟಾ ನೋಡೋಣ. ಮೌಲ್ಯ ಅವರಿಗೆ ಪ್ರಸ್ತುತ 30 ವರ್ಷ ವಯಸ್ಸು, BA ಪದವಿ ಮುಗಿಸಿದ್ದಾರೆ, 5 ಅಡಿ 3 ಇಂಚು ಎತ್ತರವಿದ್ದು ಅತ್ಯಂತ ಶಾಂತಿ ಗೌರವಾನ್ವಿತ ಹಾಗೂ ಸಾಂಪ್ರದಾಯಿಕ ಸ್ವಭಾವದವರಾಗಿದ್ದಾರೆ. ಇವರಿಗೆ ಯಾವುದೇ ಮಕ್ಕಳಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು. ನಾನು ಪದೇ ಪದೇ ಹೇಳುವುದೇನೆಂದರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಇವರ ನಿರೀಕ್ಷಿಸುವ ವರನಿಗೆ ಕನಿಷ್ಠ 30 ರಿಂದ 36 ವರ್ಷ ವಯಸ್ಸಾಗಿರಬೇಕು. ವರನು ಕೃಷಿಕನಾದರೂ ಡ್ರೈವರ್ ಆಗಿದ್ದರೂ ಪರವಾಗಿಲ್ಲ, ಸಣ್ಣ ಉದ್ಯೋಗದಲ್ಲಿ ಇರಬಹುದು ಅಥವಾ ವ್ಯಾಪಾರ ಮಾಡುತ್ತಿರಬಹುದು, ಯಾವುದೇ ಕೆಲಸವಾಗಿದ್ದರೂ ಅಭ್ಯಂತರವಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಜಾತಿಯ ನಿರ್ಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಯಾವುದೇ ಸಣ್ಣ ಕೆಲಸ ಇದ್ದರೂ ಪರವಾಗಿಲ್ಲ, ಅಕಸ್ಮಾತ್ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ. ಪ್ರಮುಖವಾಗಿ ದುಶ್ಚಟಗಳಿಲ್ಲದೆ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಳ್ಳೆಯ ಗುಣ ಇರಬೇಕು. ವಿಚ್ಛೇದನ ಪಡೆದ ಅಥವಾ ಪತ್ನಿ ಕಳೆದುಕೊಂಡ ಪುರುಷರಿಗೂ ಆದ್ಯತೆ ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇವರು. ನಾನು ಹೇಳುವುದೇನೆಂದರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಸಭ್ಯ ಕುಟುಂಬದ ಹೆಣ್ಣಿಗೆ ಒಳ್ಳೆಯ ಸಂಗಾತಿಯಾಗಿ ಇವರ ಕೈ ಹಿಡಿಯುವ ನಿಜವಾದ ಒಳ್ಳೆಯ ಮನುಷ್ಯ ನೀವಾಗಿದ್ದರೆ ತಕ್ಷಣವೇ ಕೆಳಗೆ ಕಾಣಿಸುವಂತಿರುವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.